ಸ್ನೇಹಿತರೆ ಹಾಗೂ 8ನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ಕೆ ಕ್ಲಾಸಿಗೆ ಸ್ವಾಗತ. ಈ ತರಗತಿಯಲ್ಲಿ 8ನೇ ತರಗತಿಯ ಗಣಿತ ಪ್ರಕಾಶ ಪಠ್ಯ ಪುಸ್ತಕದಲ್ಲಿ ಬರ್ತಕ್ಕಂಥ ಅಧ್ಯಾಯ 1 ಒಂದು ವರ್ಗ ಮತ್ತು ಒಂದು ಘನ ಈ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಧ್ಯದ ಮತ್ತು ಅಭ್ಯಾಸದ ಲೆಕ್ಕಗಳನ್ನ ಈ ಒಂದು ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ಸ್ನೇಹಿತರೆ, ತಾವು ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ಒಂದು ವರ್ಗ ಮತ್ತು ಒಂದು ಘನ ಈ ಘಟಕಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಧ್ಯದಲ್ಲಿ ಬರುವ ಪ್ರಶ್ನೋತ್ತರಗಳನ್ನು ನೋಡೋಣ. ಈಗ ಮೊದಲನೇದಾಗಿ ಪುಟ 1 ಮತ್ತು ಪುಟ 2 ಅಂದ್ರೆ ಪೇಜ್ ನಂಬರ್ 1 ಮತ್ತು ಪೇಜ್ ನಂಬರ್ 2 ಬರ್ತಕ್ಕಂಥ ಮಧ್ಯದ ಪ್ರಶ್ನೋತ್ತರಗಳಲ್ಲಿ ಮೊದಲನೇ ಪ್ರಶ್ನೆ ಅದು ದ ಲಾಕರ್ ಫಜಲ್ಗೆ ಸಂಬಂಧಿಸಿದಂತ ಪ್ರಶ್ನೆ. ಅಂದ್ರೆ ಲಾಕರ್ ಒಗಟಿನ ಪರಿಹಾರ ಅಂತ ಕರಿತೇವೆ. ಅದಕ್ಕೆ ಸಂಬಂಧಿಸಿದಂತೆ ಲಾಕರ್ ಫಜಲ್ಗೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಒಂದು ಒಗಟಿನ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು. ಆ ಪ್ರಶ್ನೆ ಏನಂದ್ರೆ, 100 ಜನರು 100 ಲಾಕರ್ಗಳನ್ನ ನಿರ್ದಿಷ್ಟ ನಿಯಮದಂತೆ ಬದಲಾಯಿಸಿದರೆ ಟಾಗ್ಲಿಂಗ್ ಕೊನೆಯಲ್ಲಿ ಯಾವ ಲಾಕರ್ಗಳು ತೆರೆಯುತ್ತವೆ? ಅಲ್ಲಿ ಸಾಕಷ್ಟು ಸವಿಸ್ತಾರವಾಗಿ ಅದರ ಬಗ್ಗೆ ವಿವರಣೆಯನ್ನು ನೀಡಲಾಗಿದೆ. ಲಾಕರ್ಗಳಿಗೆ ಸಂಬಂಧಿಸಿದಂತೆ ಒಗಟ್ಟು ಯಾವ ರೀತಿ ಅದ, ಅದರ ನಿಯಮಗಳೇನು ಅನ್ನೋದು ಈಗಾಗಲೇ ಚರ್ಚೆಯನ್ನು ಮಾಡಲಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಈ ಮಧ್ಯದ ಪ್ರಶ್ನೆಗೆ ಸರಿ ಉತ್ತರ ನೋಡ್ರಿ. ಒಂದು ಲಾಕರ್ ತೆರೆಯಬೇಕಾದ್ರೆ ಅದನ್ನ ಬೆಸ ಸಂಖ್ಯೆಯ ಬಾರಿ ಆಡ್ ನಂಬರ್ ಆಫ್ ಟೈಮ್ಸ್ ಬದಲಾಯಿಸಬೇಕಾಗ್ತದ. ಒಂದು ಸಂಖ್ಯೆಯ ಅಪವರ್ತನ ಫ್ಯಾಕ್ಟರ್ಸ್ ಸಂಖ್ಯೆಯು ಬೆಸವಾಗಿದ್ರ ಅಂದ್ರೆ ಒಂದು ಸಂಖ್ಯೆ ಅಪವರ್ತನ ಬೆಸ ಸಂಖ್ಯೆಯಾಗಿದ್ರೆ ಮಾತ್ರ ಆ ಲಾಕರ್ ಬೆಸ ಸಂಖ್ಯೆಯ ಬಾರಿ ಬದಲಾಯಿಸಲ್ಪಡ್ತಕ್ಕಂಥದ್ದು. ಅಂದ್ರೆ ಕೆಲವು ಪೂರ್ಣ ವರ್ಗ ಸಂಖ್ಯೆಗಳು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್, ಕೆಲವು ಪೂರ್ಣ ವರ್ಗ ಸಂಖ್ಯೆಗಳು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಮಾತ್ರ ಬೆಸ ಸಂಖ್ಯೆಯ ಅಪವರ್ತನಗಳನ್ನ ಹೊಂದಿರ್ತಾವು. ಅಂದ್ರೆ ಇಲ್ಲಿ ತೆರೆದಿರ್ತಕ್ಕಂಥ ಲಾಕರ್ಗಳ ಪರಿಹಾರಗಳು ಅಂದಾಗ ವರ್ಗ ಸಂಖ್ಯೆ ಸಿಗ್ತಾವ. ವರ್ಗ ಸಂಖ್ಯೆ ಅಂದ್ರೆ ವಿದ್ಯಾರ್ಥಿಗಳು ತಿಳಿದುಕೊಳ್ಬೇಕಾಗ್ತದ. ವರ್ಗ ಸಂಖ್ಯೆ ಅಂದ್ರ 1ರ ವರ್ಗ ಮಾಡ್ಬೇಕಾದ್ರ 1 ಗುಣ್ಲೆ 1, 2ರ ವರ್ಗ ಮಾಡ್ಬೇಕಾದ್ರ 2 ಗುಣ್ಲೆ 2, 2 4. ಅದೇ ರೀತಿಯಾಗಿ 3ರ ವರ್ಗ ಮಾಡ್ಬೇಕಾದ್ರ 3 ಗುಣ್ಲೆ 3, 3 3 9. 4ರ ವರ್ಗ ಮಾಡ್ಬೇಕಾದ್ರ 4 ಗುಣ್ಲೆ 4, 4 16. ಇದೇ ರೀತಿಯಾಗಿ 5ರ ವರ್ಗ ಮಾಡ್ಬೇಕಾದ್ರೆ 5 ಗುಣ್ಲೆ 5, 5 25. 6ರ ವರ್ಗ 6 ಗುಣ್ಲೆ 6, 6 36. 7ರ ವರ್ಗ 7 ಗುಣ್ಲೆ 7, 7 49. 8ರ ವರ್ಗ 8 ಗುಣ್ಲೆ 8, 8 64. ಈ ರೀತಿ ಬರ್ತಕ್ಕಂಥದ್ದು. ಇದು 100ರವರೆಗೆ ಲಾಕರ್ಗಳಲ್ಲಿ ಬರ್ತಕ್ಕಂಥ ವರ್ಗ ಸಂಖ್ಯೆ ಎಷ್ಟು. ಇನ್ನೊಂದು ಏನಪ್ಪಾ ಅಂದ್ರೆ ಪ್ರಶ್ನೆ ಏನಕ್ಕೆ ಅದ್ರ ಏನಂದ್ರೆ, ಕೆಲವು ಪೂರ್ಣ ವರ್ಗ ಸಂಖ್ಯೆಗಳು ಮಾತ್ರ ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿರ್ತಾವ. ಬೆಸ ಸಂಖ್ಯೆಯ ಅಪವರ್ತನಗಳು ಅಂದ್ರೆ ಏನು ಅಂದ್ರೆ ವಿದ್ಯಾರ್ಥಿ ತಿಳ್ಕೊಬೇಕಾಗ್ತದ. ಹಂಗಾರ ಬೆಸ ಸಂಖ್ಯೆಯ ಅಪವರ್ತನ ಅಂದ್ರೆ ಯಾವ್ದು ಬೆಸ ಸಂಖ್ಯೆಯ ಅಪವರ್ತನ ಅಂತ ಕರಿತಾವು ಅನ್ನೋದನ್ನ ವಿದ್ಯಾರ್ಥಿಗಳು ತಿಳ್ಕೊಬೇಕಾಗ್ತದ. ಈಗ 1ರ ಅಪವರ್ತನ 1 ಮಾತ್ರ, 1ನ ಮಗ್ಗಿಯಲ್ಲಿ ಮಾತ್ರ ಅದ. ಈಗ 4ರ ಅಪವರ್ತನ 4 ಅನ್ನೋದು 1 4 4. ಆಮೇಲೆ ಇನ್ನೊಂದು 2 2 4. ಆಮೇಲೆ 4 1 4. ನೋಡ್ರಿ, 3 ಮಗ್ಗಿಯಲ್ಲಿರೋದ್ರಿಂದ ಇದು 3 ಅನ್ನೋದು ಬೆಸ ಸಂಖ್ಯೆ ಅಪವರ್ತನ ಆಯ್ತು. 3 ಅಪವರ್ತನದಿಂದ ಬೆಸ ಸಂಖ್ಯೆ. ಈಗ 9 ಅದ. 9 ಬೆಸ ಸಂಖ್ಯೆ ಅಪವರ್ತನ ಅಂದಾಗ 1ನ ಮಗ್ಗಿಯಲ್ಲಿ 9 ಅದ, ಆಮೇಲೆ 3ನ ಮಗ್ಗಿಯಲ್ಲಿ 9 ಅದ, ಆಮೇಲೆ 9ನ ಮಗ್ಗಿಯಲ್ಲಿ ಅದ. ಒಟ್ಟಾರೆಯಾಗಿ 3 ಅಪವರ್ತನ ಬರ್ತಾವು. ಸಪೋಸ್ ಒಂದು 100 ತಗೊಂಡಾಗ 100 ಅನ್ನೋದು ಯಾವ ಮಗ್ಗಿಯಲ್ಲಿ ಅದ ಅನ್ನೋದು ತಿಳ್ಕೊಬೇಕಾಗ್ತದೆ ವಿದ್ಯಾರ್ಥಿಗಳು. ಈಗ 100 ಅದ ತಿಳ್ಕೊರಿ. 100 1ನ ಮಗ್ಗಿಯಲ್ಲಿ ಅದ, 2ನ ಮಗ್ಗಿಯಲ್ಲಿ ಅದ, ಆಮೇಲೆ 3ನ ಮಗ್ಗಿಯಲ್ಲಿ ಬರಲ್ಲ, ಇನ್ನ 4ನ ಮಗ್ಗಿಯಲ್ಲಿ ಬರ್ತದ, ಆಮೇಲೆ 5ನ ಮಗ್ಗಿಯಲ್ಲಿ ಬರ್ತದ, ಆಮೇಲೆ 6ನ ಮಗ್ಗಿಯಲ್ಲಿ ಬರಲ್ಲ, ಇನ್ನು 7ನ ಮಗ್ಗಿಯಲ್ಲಿ ಬರಲ್ಲ, 8ನ ಮಗ್ಗಿಯಲ್ಲಿ ಬರಲ್ಲ, 9ನ ಮಗ್ಗಿ ಬರಲ್ಲ, 10ನ ಮಗ್ಗಿಯಲ್ಲಿ ಬರ್ತದ. ನೋಡ್ರಿ, 1 2 3 4 5 ಬೆಸ ಸಂಖ್ಯೆ ಅಪವರ್ತನವನ್ನ ಇದು 100 ಹೊಂದಿರತಕ್ಕಂಥದ್ದು. ಇನ್ನ ಪೇಜ್ ನಂಬರ್ 3ರಲ್ಲಿ ಬರ್ತಕ್ಕಂಥ ದ ಸೀಕ್ರೆಟ್ ಕೋಡ್ ರಹಸ್ಯ ಪಾಸ್ಕೋಡ್ಗಳಿಗೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಮಧ್ಯದ ಪ್ರಶ್ನೆ. ಸರಿಯಾಗಿ 2 ಬಾರಿ ಮಾತ್ರ ಬದಲಾಯಿಸಲ್ಪಟ್ಟ ಅಂದ್ರೆ ಸ್ಪರ್ಶಿಸಲ್ಪಟ್ಟ ಮೊದಲ 5 ಲಾಕರ್ ಸಂಖ್ಯೆಗಳು ಯಾವುವು? ನೋಡ್ರಿ, ಮೊದಲ 5 ಲಾಕರ್ ಸಂಖ್ಯೆಗಳು ಅಂದಾಗ ಕೇವಲ 2 ಅಪವರ್ತನ ಅಂದ್ರೆ 1 ಮತ್ತು ಅದೇ ಸಂಖ್ಯೆಯಿಂದ ಹೊಂದಿರತಕ್ಕಂಥ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು. ನೋಡ್ರಿ,
ಯಾವ ಸಂಖ್ಯೆಗಳು ಕೇವಲ 2 ಅಪವರ್ತನಗಳನ್ನು ಮಾತ್ರ ಹೊಂದಿರ್ತಾವಲ್ಲ ಅಂತ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು. ಉದಾಹರಣೆಗೆ ಒಂದಿರಬಹುದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಹೋಗ್ತಕ್ಕಂಥ ಸಂಖ್ಯೆಗಳು. ಈಗ ಒಂದೇ ವ್ಯಕ್ತಿ ತೆರೀತಾನೆ ಎಲ್ಲಾ ಲಾಕರ್ಗಳನ್ನು ಒಂದೇ ವ್ಯಕ್ತಿ ತೆರೀತಾನೆ. ಯಾಕಂದ್ರೆ ರೂಲ್ಸ್ ಏನಂದ, ಒಂದೇ ವ್ಯಕ್ತಿಯ ರೂಲ್ಸ್ ಏನದಂದ್ರೆ ಎಲ್ಲಾ ಲಾಕರನ್ನು ಓಪನ್ ಮಾಡೋದು. ಇನ್ನೊಂದು ಅದೇ ಸಂಖ್ಯೆ ವ್ಯಕ್ತಿ ಮಾತ್ರ ಆ ಸಂಖ್ಯೆ ಮುಗಿಸ್ತಾನು. ಅದೇ ಸಂಖ್ಯೆ ವ್ಯಕ್ತಿ ಅಂದ್ರೆ ಉದಾಹರಣೆಗೆ ಈಗ ಒಂದರ ಅಪವರ್ತನ ಮಾಡ್ಬೇಕಾದ್ರ ಒಂದರಿಂದ ಮಾತ್ರ ಹೋಗ್ತಾ, ಅದರಿಂದ ಹೋಗ್ತಾ, ಆದ್ರೆ ಅದನ್ನ ಬಿಡ್ಬೇಕು ಒಂದು ಸಾಮಾನ್ಯ ಅಪವರ್ತನ. ಎರಡು ಬಂದಾಗ ಇಲ್ಲಿ ಅವಿಭಾಜ್ಯ ಸಂಖ್ಯೆ ಅಂದ್ರೆ ನೆನ್ಪಿಟ್ಕೊರಿ, 2 ಅನ್ನೋದು ಕೇವಲ 2ರಿಂದ ಮಾತ್ರ ಹೋಗ್ತದ, ಮತ್ತೆ 1ರಿಂದ ಎಲ್ಲ ಕಾಮನ್ ಆಗಿ ಹೋಗ್ತಿರ್ತಾವು. ಈಗ 3 1ರಿಂದ ಹೋಗ್ತದ, ಆಮೇಲೆ 3ರಿಂದ ಮಾತ್ರ ಹೋಗ್ತದೆ. ಈಗ 11 ಅದ, 11 1ರಿಂದ ಮಾತ್ರ ಹೋಗ್ತದ, ಆಮೇಲೆ ಬಿಟ್ಟು 11ರಿಂದ ಮಾತ್ರ ಹೋಗ್ತದೆ. ಅದಕ್ಕೆ ಹೇಳ್ತಾರೋ ಒಂದು ಸಂಖ್ಯೆ ಅದೇ ಸಂಖ್ಯೆಯಿಂದ ಮಾತ್ರ ಹೋಗ್ಬೇಕು ಮತ್ತು ಸಾಮಾನ್ಯ ಅಪವರ್ತನ 1ರಿಂದ ಹೋಗ್ತಿರ್ತದ. ಅಂತ ಸಂಖ್ಯೆಗಳು ಅವನ್ನ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರೆಯಲಾಗ್ತದ. ಇದರ ಪಾಸ್ಕೋಡ್ಗಳು ಯಾವು? 2, 3, 5, 7, 11 ಆಗ್ತದ. ಇನ್ನ ಪುಟ ಸಂಖ್ಯೆ 4 ಮತ್ತು 5ರಲ್ಲಿ ಬರ್ತಕ್ಕಂಥ ವರ್ಗ ಸಂಖ್ಯೆಗಳ ಗುಣಲಕ್ಷಣಗಳಿಗೆ ಸಂಬಂಧಿಸಿದಂತ ಪ್ರಶ್ನೆ ಏನು ಅಂದ್ರೆ, ಅದರಲ್ಲಿ ಮೊದಲನೇ ಪ್ರಶ್ನೆ, ಬಿಡಿ ಸ್ಥಾನದ ಅಂಕಿಗಳನ್ನ ನೋಡಿ ವರ್ಗವಲ್ಲದ 5 ಸಂಖ್ಯೆಗಳನ್ನ ಬರೆಯಿರಿ. ಅಲ್ಲಿ ಚಿತ್ರವನ್ನು ನೋಡ್ಬೇಕು. ಆ ಪುಟ ಸಂಖ್ಯೆಯಲ್ಲಿ ಚಿತ್ರವನ್ನು ನೋಡಿ ಅದರ ವರ್ಗ ಸಂಖ್ಯೆಯ ಗುಣಲಕ್ಷಣ ಅಧ್ಯಯನ ಮಾಡಿದಾಗ ಈ ಪ್ರಶ್ನೆಗೆ ಉತ್ತರ ನಿಮ್ಗೆ ಗೊತ್ತಾಗ್ತದೆ. ಅಂದ್ರೆ ಇಲ್ಲಿ ನಿಯಮ ಏನಪ್ಪಾ ಅಂದ್ರೆ, ಪೂರ್ಣ ವರ್ಗಗಳು ಎಂದಿಗೂ 2, 3, 5 ಅಥವಾ 8ರಿಂದ ಕೊನೆಗೊಳ್ಳುವುದಿಲ್ಲ. ಇದು ವಿದ್ಯಾರ್ಥಿ ಗೊತ್ತಿರ್ಬೇಕು, ಈ ನಿಯಮ ಗೊತ್ತಿರ್ಬೇಕು. ಪೂರ್ಣ ವರ್ಗ ಸಂಖ್ಯೆಗಳು 2, 1, 3 ಅಥವಾ 8ರಿಂದ ಎಂದೂ ಕೊನೆಗೊಳ್ಳುವುದಿಲ್ಲ. ಇವನು ಬಿಟ್ಟು ಉಳಿದೆಲ್ಲ ಸಂಖ್ಯೆಗಳನ್ನು ಕೊನೆಗೊಳ್ತಾವೆ. ಅವು 0ದಿಂದ ಕೊನೆಗೊಳ್ತದ, 1ರಿಂದ ಕೊನೆಗೊಳ್ತದ, 4ರಿಂದ ಕೊನೆಗೊಳ್ತದ, 5ರಿಂದ ಕೊನೆಗೊಳ್ತದ, 6ರಿಂದ ಕೊನೆಗೊಳ್ತದ, ಆಮೇಲೆ 9ರಿಂದ ಕೊನೆಗೊಳ್ತಕ್ಕಂಥದ್ದು. ಇದು ವಿದ್ಯಾರ್ಥಿ ಗೊತ್ತಿರ್ಬೇಕು. ಅಂದ್ರೆ ಈ ಸಂಖ್ಯೆಯಿಂದ ಕೊನೆಗೊಳ್ಳುವುದಿಲ್ಲ. ಅಂದ್ರೆ ಇಲ್ಲಿ ಕೊಟ್ಟಂತ ಉದಾಹರಣೆ ನೋಡಿದಾಗ 12, 53, 77, 108, 152 ಈ ಸಂಖ್ಯೆಗಳು ಬಿಡಿ ಸ್ಥಾನದ ಅಂಕಿಗಳನ್ನು ನೋಡಿದಾಗ ನಮ್ಗೆ ಗೊತ್ತಾಗ್ತದೆ. ಬಿಡಿ ಸ್ಥಾನದ ಅಂಕಿಗಳು ನೋಡಿದಾಗ ವರ್ಗವಲ್ಲದ 5 ಸಂಖ್ಯೆಗಳನ್ನ ಬರಿ ಅಂದಾಗ ವರ್ಗವಲ್ಲದ 5 ಸಂಖ್ಯೆಗಳು ಆಗ್ತವೆ. ಯಾಕಂದ್ರೆ ವರ್ಗ ಯಾಕಿಲ್ಲ ಅಲ್ಲಂದ್ರೆ 2 ಅದ, ಬಿಡಿ ಸ್ಥಾನದಲ್ಲಿ 2 ಅದ, ಆಮೇಲೆ 3 ಅದ, 7 ಅದ, 8 ಅದ, 152 ಅದ. ಇದೇ ಸಂಖ್ಯೆ ಬೇಕು. ಇವನ್ನ 5 ಸಂಖ್ಯೆ ಬರಿಬೇಕಂತ ಏನಿಲ್ಲ. ವಿದ್ಯಾರ್ಥಿ ಯಾವ್ಬೇಕಂದ್ರೆ 106, 16 ಬರ್ದಿರ್ತಕ್ಕ ಅದ್ರಿಂದ ಯಾವ್ದೋ ಒಂದು ಸಂಖ್ಯೆ 168 ಬರೀರಿ, ಅಥವಾ 16 ಬರ್ದ್ರ 7 ಬರೀ, 167 ಬರೀರಿ. ಈ ಎಲ್ಲಾ ಸಂಖ್ಯೆಗಳು ಏನಾಗಲ್ಲ, ವರ್ಗವಲ್ಲದ ಸಂಖ್ಯೆಗಳಾಗ್ತಾವು. ಬರೀ ನೆನ್ಪಿಟ್ಕೋಬೇಕು, ಬಿಡಿ ಸ್ಥಾನದಲ್ಲಿ ಬರ್ತಕ್ಕಂಥ ಸಂಖ್ಯೆಗಳು 2, 3, 7, 8 ಆಗಿ ಬರಿಬೇಕಾಗ್ತದ. ಇನ್ನ ಪ್ರಶ್ನೆ 2, 1 ಅಥವಾ 9ರಿಂದ ಕೊನೆಗೊಳ್ಳುವ ಸಂಖ್ಯೆಯ ವರ್ಗವು ಯಾವುದರಿಂದ ಕೊನೆಗೊಳ್ಳುತ್ತದೆ? 1 ಅಥವಾ 9ರಿಂದ ಕೊನೆಗೊಳ್ಳುವ ಸಂಖ್ಯೆಯ ವರ್ಗವು ಯಾವುದರಿಂದ ಕೊನೆಗೊಳ್ಳುತ್ತದೆ? ಇಲ್ಲಿ ನಿಯಮ ವಿದ್ಯಾರ್ಥಿ ಗೊತ್ತಾಗಬೇಕು. 1ರ ವರ್ಗ ಮಾಡಿದಾಗ 1 1 1, 9ರ ವರ್ಗ ಮಾಡಿದಾಗ 9 9 80. ಹಂಗಾರ ಇಲ್ಲಿ ವರ್ಗ ಸಂಖ್ಯೆಗಳು 1 81 ಸಿಕ್ಕಿದಾವಲ್ಲ, ಇಲ್ಲಿ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ ಯಾವ್ದಾದ್ರು 1 ಅದ. ಆದ್ರಿಂದ ಇದು 1ರಿಂದ ಮಾತ್ರ ಕೊನೆಗೊಳ್ತದೆ. ನೋಡ್ರಿ, ಇಲ್ಲಿ ಬಿಡಿ ಸ್ಥಾನದಲ್ಲಿ 1 ಅದ, ಇಲ್ಲಿ ಬಿಡಿ ಸ್ಥಾನದಲ್ಲಿ 1 ಅದ. ಎರಡೂ ಸಹ 1ರಿಂದ ಕೊನೆಗೊಳ್ಳೋದ್ರಿಂದ ಯಾವಾಗಲೂ 1ರಿಂದ ಕೊನೆಗೊಳ್ತಾವ ಅನ್ನೋದು ವಿದ್ಯಾರ್ಥಿಗಳು ಗೊತ್ತಿರ್ಬೇಕಾಗ್ತದೆ. ಇನ್ನ 3ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಬಿಡಿ ಸ್ಥಾನದಲ್ಲಿ 6ನ್ನ ಹೊಂದಿರ್ತದ? ನಿಯಮ ವಿದ್ಯಾರ್ಥಿ ಗೊತ್ತಿರ್ಬೇಕು. ಸಂಖ್ಯೆಯ ಕೊನೆಯ ಅಂಕಿ 4 ಅಥವಾ 6 ಆಗಿದ್ರ ಅದರ ವರ್ಗ 6ರಿಂದ ಕೊನೆಗೊಳ್ತದ. ಸಂಖ್ಯೆಯ ಕೊನೆಯ ಅಂಕಿ 4 ಅಥವಾ 6 ಆದ್ರ ಅದರ ವರ್ಗ 6ರಿಂದ ಕೊನೆಗೊಳ್ತದ. ಉದಾಹರಣೆಗೆ ಇಲ್ಲಿ 34ರ ವರ್ಗ ನೋಡ್ರಿ, 34ರ ವರ್ಗ ಕೇಳಿದ್ರು. ಈಗ 34ರ ವರ್ಗ ಅಂದಾಗ ಇದ ಎಷ್ಟರಿಂದ ಕೊನೆಗೊಳ್ತದ? 4ರ ವರ್ಗ 4 4 ಲಾಸ್ಟ್ ಅದು 4 ಅದ ಬಿಡಿ ಸ್ಥಾನದಾಗ. ಆಗ 4 4 16, 16 ಅಂದ್ರೆ ಬಿಡಿ ಸ್ಥಾನದಲ್ಲಿ 6ರಿಂದ ಕೊನೆಗೊಳ್ತದ. ಇನ್ನು 46 ಅದ, 46 ವರ್ಗ ಮಾಡಿದಾಗ 6 ಅದ, 6ರ ವರ್ಗ 36, ಇದು 6ರಿಂದ ಕೊನೆಗೊಳ್ತದ. ಇನ್ನ 6 ಅದ, 6ರ ವರ್ಗ 6 36, ಅದು 6ರಿಂದ ಗೊತ್ತದ. ಇನ್ನು 4 ಅದ, 74ರ ವರ್ಗ 4 4 16, ಅದು 6ರಿಂದ ಕೊನೆಗೊಳ್ತದ. ಸರಿಯಾದ ಉತ್ತರ 34ರ ವರ್ಗ, 46ರ ವರ್ಗ, 56ರ ವರ್ಗ, 4ರ ವರ್ಗ.
ಪ್ರಶ್ನೆ 4 ಒಂದು ಸಂಖ್ಯೆ 3 ಸೊನ್ನೆಗಳನ್ನು ಹೊಂದಿದ್ರೆ ಅದರ ವರ್ಗ ಎಷ್ಟು ಸಂಖ್ಯೆ ಸೊನ್ನೆಗಳನ್ನು ಹೊಂದಿರ್ತದ ನೆನ್ಪಿಡ್ಕೊರಿ. ಒಂದು ವರ್ಗ ಮಾಡಿದಾಗ ಸೊನ್ನೆಗಳ ಸಂಖ್ಯೆ ದುಪ್ಪಟ್ಟಾಗಿರ್ತದ. ಯಾವುದೇ ಒಂದು ಸಂಖ್ಯೆ ಅಲ್ಲ ಅದು ಕೊನೆಯ ಸ್ಥಾನದಲ್ಲಿ ಸೊನ್ನೆಗಳಿದ್ದು ಅಂದ್ರ ಅದರ ವರ್ಗವನ್ನು ಸೊನ್ನೆಗಳು ದುಪ್ಪಟ್ಟಾಗ್ತದ. n ಸಂಖ್ಯೆ ಸೊನ್ನೆಗಳಿದ್ರೆ 2n ಆಗ್ತದ. ಉದಾಹರಣೆಗೆ ಇಲ್ಲಿ 3 ಸೊನ್ನೆಗಳಿದ್ದಾಗ ಎಷ್ಟಾಗ್ತದೆ? ಉದಾಹರಣೆಗೆ 1000ಕ್ಕೆ 3 ಸೊನ್ನೆ ಅದ ಅಂದ್ರೆ ಅದ್ರದ್ದು ವರ್ಗ ಮಾಡಿದಾಗ ಎಷ್ಟು ಸೊನ್ನೆ ಆಗ್ತಾವು? 6 ಸೊನ್ನೆ ಆಗ್ತದ. 1 2 3 4 5 6 ಸೊನ್ನೆಗಳು ಬರ್ತಕ್ಕಂಥದ್ದು. ಸೊನ್ನೆ ಎಷ್ಟು? 6 ಸೊನ್ನೆ. ಒಂದ್ ವೇಳೆ ಏನಾದ್ರು ನೆನ್ಪು ವಿದ್ಯಾರ್ಥಿ ತಿಳ್ಕೊಬೇಕಾದ್ದು ಭಾಷ್ಟ ಅದ. ಇಲ್ಲಿ ನೋಡ್ರಿ 10 ವರ್ಗ ಮಾಡಿದಾಗ ಇಲ್ಲಿ 1 0 ಇದ್ದಾಗ 2 0 ವರ್ಗದಲ್ಲಿ 2 0 ಬರ್ತಾವು. 3 0 ಇದ್ದಂದ್ರೆ ವರ್ಗದಲ್ಲಿ 2 0 ವರ್ಗದಲ್ಲಿ 4 0 ಬರ್ತಕ್ಕಂಥದ್ದು. ವಿದ್ಯಾರ್ಥಿ ಗೊತ್ತಿರ್ಬೇಕು, ಅದು ದುಪ್ಪಟ್ಟಾಗಿ ಬರ್ತಕ್ಕಂಥದ್ದು. ಇನ್ನ ಪುಟ ಸಂಖ್ಯೆ 6ರಲ್ಲಿ ಬರ್ತಕ್ಕಂಥ ಬೆಸ್ಸಂಖ್ಯೆಗಳ ಮೊತ್ತದ ಮಾದರಿಗೆ ಸಂಬಂಧಿಸಿದ ಇರ್ತಕ್ಕಂಥ ಪ್ರಶ್ನೆ ಸಂಖ್ಯೆ ಇಲ್ಲಿ 35ರ ವರ್ಗ 1225. ಇಲ್ಲಿ 35ರ ವರ್ಗ 1225 ನೀಡಲಾಗಿದೆ. 36ರ ವರ್ಗವನ್ನ ಕಂಡಿಬೇಕು. 35ರ ವರ್ಗ 1225 ಮತ್ತು ನೀಡಲಾಗಿದೆ. 36ರ ವರ್ಗವನ್ನ ಕಂಡಿಬೇಕು. ಇಲ್ಲಿ ವರ್ಗ 35ರ ವರ್ಗವನ್ನ ನಾವು ಈ ರೀತಿ ಬರಿಬೇಕು. 1225 ಇನ್ನು 36ರ ವರ್ಗವನ್ನ ಕಂಡಿಬೇಕಂತ ಕ್ವಶನ್ ಅದ. ಅಂದ್ರೆ ಈಗ n ಸ್ಕ್ವೈರ್ ಅನ್ನ ಹಿಂಗ್ ಬರಿಬೇಕು. n ಸ್ಕ್ವೈರ್ ಮತ್ತು n+1 ಹೋಲ್ ಸ್ಕ್ವೈರ್ ನಡುವಿನ ವ್ಯತ್ಯಾಸ ಆ ಸಂಖ್ಯೆಗಳ ಮೊತ್ತಕ್ಕೆ ಸಮವಾಗಿರ್ತದ. ಆದ್ದರಿಂದ ನಾವೇನ್ ಮಾಡ್ತೇವೆ? 36ರ ವರ್ಗ ಮೈನಸ್ 35ರ ವರ್ಗ = 35 + 37 = 71. ಮೊದಲ ಬೆಸ್ಸಂಖ್ಯೆಗಳ ಮೊತ್ತ n ಸ್ಕ್ವೈರ್ ಆಗಿರ್ತದ. 1225ರಾಗ 35 + 36 ಕೂಡಿಸಿದಾಗ 1225 + 71 1296 ಆಗ್ತದ. ಅಂದ್ರೆ 36ರ ವರ್ಗ 1296 ಆಗ್ತಕ್ಕಂಥದ್ದು. ಇನ್ನ ಪುಟ ಸಂಖ್ಯೆ 10ರಲ್ಲಿ ಬರ್ತಕ್ಕಂಥ ಅಭ್ಯಾಸದ ಲೆಕ್ಕಗಳು. ಅದರಲ್ಲಿ ಮೊದಲನೇ ಪ್ರಶ್ನೆ ಪೂರ್ಣ ವರ್ಗವಲ್ಲದ ಸಂಖ್ಯೆಗಳನ್ನ ಗುರುತಿಸಿ. ಈಗ 2032 ಅದ. 2032 ಇಲ್ಲಿ ಬಿಡಿ ಅಂಕಿ 2 ಇರೋದ್ರಿಂದ 2ರಿಂದ ಕೊನೆಗೊಳ್ಳೋದ್ರಿಂದ ಇದು ಪೂರ್ಣ ವರ್ಗವಲ್ಲದ ಸಂಖ್ಯೆ ಅಲ್ಲ. ಪೂರ್ಣ ವರ್ಗವಲ್ಲದ ಸಂಖ್ಯೆ ಆಗ್ತದೆ. ಅದರಿಂದ ನೆನ್ಪಿಟ್ಕೊರಿ, ಈ ಪೂರ್ಣ ವರ್ಗವಲ್ಲದ ಪೂರ್ಣ ವರ್ಗ ಸಂಖ್ಯೆಗಳು 0 1 2 4 5 6 9ರಿಂದ ಕೊನೆಗೊಳ್ತಾವು. ಇದರಿಂದ ಇದು 2ರಿಂದ ಕೊನೆಗೊಳ್ಳೋದ್ರಿಂದ ಇದೊಂದು ಪೂರ್ಣ ವರ್ಗ ಸಂಖ್ಯೆ ಆಗ್ತದೆ. ಇನ್ನ 2048 ಇದು 8ರಿಂದ ಕೊನೆಗೊಳ್ಳೋದ್ರಿಂದ ಇದು ಸಹ ಅಲ್ಲ, ಪೂರ್ಣ ವರ್ಗವಲ್ಲದ ಸಂಖ್ಯೆ ಅಲ್ಲ. ಇನ್ನ 1027 ಇದು 7ರಿಂದ ಕೊನೆಗೊಳ್ಳೋದ್ರಿಂದ ಇದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಇನ್ನ 1089 ಇದು 9ರಿಂದ ಕೊನೆಗೊಳ್ಳೋದ್ರಿಂದ ಇದು 33ರ ವರ್ಗ ಆಗ್ತದ. ಆದ್ರಿಂದ ಇದು ಪೂರ್ಣ ವರ್ಗ ಸಂಖ್ಯೆ ಆಗ್ತದ. ಎರಡನೇ ಪ್ರಶ್ನೆ ಘಟಕ ಸ್ಥಾನ ಅಂದ್ರೆ ಯೂನಿಟ್ ಡಿಜಿಟ್ ಬಿಡಿ ಸ್ಥಾನ ಅದಕ್ಕೆ ಇರ್ತವು 4ನ್ನ ಹೊಂದಿರತಕ್ಕಂಥ ವರ್ಗ ಯಾವುದು? ಸಂಖ್ಯೆ 2 ಅಥವಾ 8ರಿಂದ ಕೊನೆಗೊಂಡ್ರ ಯಾವುದೇ ಒಂದು ಸಂಖ್ಯೆ ಬಿಡಿ ಸ್ಥಾನ 2 ಅಥವಾ 8ರಿಂದ ಕೊನೆಗೊಂಡ್ರ ವರ್ಗವು 4ರಿಂದ ಕೊನೆಗೊಳ್ತದ. ಇದು ವಿದ್ಯಾರ್ಥಿ ಅಂದ್ರೆ ಈಗ 108ರ ವರ್ಗ ಉದಾಹರಣೆ ನೋಡಿದಾಗ ಆಮೇಲೆ 292 ವರ್ಗ ಮಾಡೋಣ. ಈಗ ಉದಾಹರಣೆಗೆ 108ರ ವರ್ಗ ಮಾಡ್ಬೇಕಾದ್ರೆ ಇಲ್ಲಿ ಬಿಡಿ ಸ್ಥಾನ 8 ಅದ. 8ರ ವರ್ಗ 8 64 ಅಂದ್ರೆ 6ರಿಂದ 64 4ರಿಂದ ಬಿಡಿ ಸ್ಥಾನದಲ್ಲಿ 4 ಅದ. $126ರ ಬೆಲೆ
ಕಂಡಿಡಿರಿ. 126 ವರ್ಗದ ಬೆಲೆ ಕಂಡಿಬೇಕು. ಹಂಗ 126 ವರ್ಗ ಕಂಡಿಬೇಕಾದ್ರೆ ನಿಮ್ಗೆ ಈಗಾಗಲೇ ರೂಲ್ಸ್ ಗೊತ್ತದ. 125 ವರ್ಗ ಮತ್ತು 100 ಅನುಕ್ರಮ ಸಂಖ್ಯೆ ಅಂದಾಗ 125 + 126 ಕೂಡಿಸ್ಬೇಕು. ಅಂದ್ರ 125 ವರ್ಗ 125 ಗುಣಲೆ 125. ಅಂದ್ರೆ ವಿದ್ಯಾರ್ಥಿ ಗೊತ್ತಿರ್ಬೇಕು 125 ಗುಣಲೆ 125 ಮಾಡ್ಬೇಕು. ಅದೆಷ್ಟು ಬರ್ತದ? 15,625 ಬರ್ತದ ಗುಣಾಕಾರ ಮಾಡಿದಾಗ. ಅಂದ್ರೆ ಯಾವ ರೀತಿ ವಿದ್ಯಾರ್ಥಿ ಗುಣಾಕಾರ ಮಾಡ್ಬೇಕು ಅನ್ನೋದನ್ನ ನೆನ್ಪಿಟ್ಕೊರಿ. 125 125 5 25 5 2 10 11 12 5 5 ಇದೊಂದು 6 ಪ್ಲಸ್ 5 2 10 1 ಕೈಲ 2 4 ಇದೊಂದು 5 ಆಮೇಲೆ 2 2 ಆಮೇಲೆ 125 ಬರ್ಕೊಂಡು ಕೂಡಿಸ್ಬೇಕು. ಕೂಡಿಸಿದ್ರೆ ಉತ್ತರ ಬರ್ತಕ್ಕಂಥದ್ದು. ನಂತರ ಅದ್ರಾಗ 125ರಲ್ಲಿ 126ನ ಕೂಡಿಸಾಗ 251 251ರಲ್ಲಿ 15,625 ಕೂಡಿಸ್ಬೇಕು. 15,625ಕ್ಕೆ 251ನ್ನ ಕೂಡಿಸ್ಬೇಕು. ಕೂಡಿಸಿದಾಗ 5ರಲ್ಲಿ 1 ಕೂಡಿಸಿದಾಗ 6, 2ರಲ್ಲಿ 5 ಕೂಡಿಸಿದಾಗ 7, 6ರಲ್ಲಿ 2 ಕೂಡಿಸಿದಾಗ 8, 15,876. ಇಲ್ಲಿ ಆಯ್ಕೆ 4ನೇ ಆಯ್ಕೆ ಸರಿಯಾದ. ಅಂದ್ರೆ ಆಪ್ಷನ್ ಅನ್ನು ಕೊಡಲಾಗಿದೆ ಪ್ರಶ್ನೆಯಲ್ಲಿ. ಇದು 4ನೇ ಉತ್ತರ ಸರಿಯಾದ. ಇನ್ನ 441 ಮೀಟರ್ ವರ್ಗದ ವಿಸ್ತೀರ್ಣದ ಚೌಕದ ಬಾಹು ಎಷ್ಟು? ಅಂದ್ರೆ ರೂಟ್ 441 ಕಡಿಬೇಕು. ಬಾಹುವಿನ ಉದ್ದವನ್ನ ಕಡಿಬೇಕು. ಅಂದ್ರೆ 441 ಎಷ್ಟರ ವರ್ಗ? ಅಂದ್ರೆ ಇದು ಕೊನೆಯಲ್ಲಿ 1ರಿಂದ ಕೊನೆಗೊಳ್ಳೋದ್ರಿಂದ ಇದು 1ರ ವರ್ಗ ಇರ್ತದ. ಅಂದ್ರೆ ಎಷ್ಟರ 1ರ ವರ್ಗ ನೆನ್ಪಿಟ್ಕೋಬೇಕು. 1 ಅಂದ್ರೆ ನಾವು ಅಂದಾಜಾಗಿ ಮಾಡಿದಾಗ ಇಲ್ಲಿ 21ರ ವರ್ಗ ಇರಬೇಕು. ಯಾಕಂದ್ರೆ ಅಂದಾಜಾಗಿ ಕಂಡಿಬೋದು ನಾವು. 21 × 21 ಮಾಡಿದಾಗ 21 × 21 441. ಯಾಕಂದ್ರೆ 441 1ರಿಂದ ಕೊನೆಗೊಳ್ಳುವುದರಿಂದ ಇದರ ವರ್ಗನೂ ಸಹ ವೃದ್ಧಿಯ ಸ್ಥಾನದಲ್ಲಿ 1 ಇರ್ತದ. ಹಂಗಾದ್ರೆ ಮುಂದೆ ನಾವು 2 3 4 5 ಅಂದಾಗ 21ರ ವರ್ಗ ಮಾಡಬೇಕು. ಅವಾಗ 441 ಸಿಗ್ತದೆ. 441 ಇದರ ರೂಟ್ ಎಷ್ಟು ಅಂದ್ರೆ 21 ಮೀಟರ್ ಆಗ್ತದೆ. ಪುಟ ಸಂಖ್ಯೆ 16ರಲ್ಲಿ ಘನಮೂಲಗಳಿಗೆ ಕ್ಯೂಬ್ ರೂಟ್ಸ್ ಗೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಘನಮೂಲಗಳನ್ನ ಕಂಡಿಡಿರಿ. ಕ್ಯೂಬ್ ರೂಟ್ ಆಫ್ 27,000 ವರ್ಗ ಘನಮೂಲ ಎಷ್ಟು ಅಂತ ಕೇಳಿದರು. ಹಂಗಾರೆ ನಾವು 27,000ವನ್ನ ನಾವು ಯಾವ ರೀತಿ ಸ್ಪ್ಲಿಟ್ ಅಪ್ ಮಾಡ್ಕೊರೋಣ ಅಂದ್ರೆ ಈ ರೀತಿ ಮಾಡ್ಕೊಳ್ಳೋಣ. 27,000ವನ್ನ ನಾವು ಕ್ಯೂಬ್ ರೂಟ್ ಇದ್ರ ನೋಡ್ಕೊಳ್ಬೇಕಾದ್ರೆ ಕ್ಯೂಬ್ ರೂಟ್ ಆಫ್ 27 × 1000 ಮಾಡ್ಕೋಬೇಕು. ಅಂದ್ರೆ 27ರ ರೂಟ್ ಕಂಡುಕೋಬೇಕು, 1000ದ ರೂಟ್ ಕಂಡುಹಿಡಬೇಕು. ಕಂಡುಹಿಡಿದಾಗ ಇಲ್ಲಿ 27ರ ಘನಮೂಲ ಎಷ್ಟಂದ್ರೆ ಈಗ 27ರ ಘನಮೂಲ ಅಂದ್ರೆ ಕ್ಯೂಬ್ ರೂಟ್ ಆಫ್ 27 ಎಷ್ಟಂದ್ರೆ 3 ಬರ್ತದ. ಇದು 1000ರ ಘನಮೂಲ ಎಷ್ಟು ಬರ್ತದ? 10 ಬರ್ತದ. ಯಾಕಂದ್ರೆ 10ರ ಘನ 10 × 10 × 10 ಮಾಡಿದಾಗ 1000 ಬರ್ತದ. ನಮ್ಮ 3ರ ಘನ 3 × 3 × 3 3 3 9 9 27 ಆಗ್ತದ. ಹಂಗಾರ ಆದ್ರಿಂದ ನಾವು ಕ್ಯೂಬ್ ರೂಟ್ ಆಫ್ 27,000ನ್ನ 3 × 10 10 3 × 30 ನೆನ್ಪಿಟ್ಕೋರಿ. 10,000 ಅಂದಾಗ 10 × 10 × 10 ಒಂದು ಘನಮೂಲ ಬರ್ತದ. ಇನ್ನ 3 × 3 × 3 ಅಂದ್ರೆ 27 1 3 ಬರ್ತಕ್ಕಂಥದ್ದು. ಇದು 30 ಬರ್ತದ. ಎರಡನೇದು ಘನಮೂಲ 10,648. ಅಂದ್ರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 8 ಇರೋದ್ರಿಂದ ಘನಮೂಲ 2ರಿಂದ ಕೊನೆಗೊಳ್ಳಬೇಕಾಗ್ತದ. ಅಂದ್ರೆ 2ರಿಂದ ಕೊನೆಗೊಳ್ತಂದ್ರ ಅಂದಾಜಿನ ಬೆಲೆ ಎಷ್ಟಿರ್ಬೇಕು? ಅದು 22ರ ಘನ ಇರಬೇಕು. ಘನಮೂಲ 10,648ರ ಘನ ಎಷ್ಟ್ರ ಘನ ಅಂದ್ರೆ ಘನಮೂಲ ಎಷ್ಟಂದ್ರೆ ಕ್ಯೂಬ್ ರೂಟ್ 22 ಆಗ್ತದ. ಇನ್ನ ಎರಡನೇ ಪ್ರಶ್ನೆ, 1,323ನ್ನ ಪೂರ್ಣ ಘನವನ್ನಾಗಿ ಘನವಾಗಿಸಲು ಯಾವ ಕನಿಷ್ಠ ಸಂಖ್ಯೆಯಿಂದ ಗುಣಿಸಬೇಕು? ಹಂಗಾರೆ ಈಗ 1,323ನ್ನ ನಾವು ಹೊಡ್ಕೊಂಡಾಗ 1,323ನ್ನ ಯಾವ ರೀತಿ ಹೊಡ್ಕೋಬೇಕು ಅಂದ್ರೆ ಈ ರೀತಿ ನೋಡಿ. 1,323 ಆಗ 3 3 9 ಎಷ್ಟು ಹೋಯ್ತದ? 3 9 10 11 12 ಹೋಯ್ತದ. ಇಲ್ಲ 3 3 9 ಅಲ್ಲ, 3 4 12 3 4 12 ಒಂದು ಇರ್ತದ.
ಮತ್ 3 4 12 ಆಮೇಲೆ 3 1 3 ಮತ್ತೆ 3 1 3 ಎಷ್ಟು ಉಳಿತದ 1 ಉಳಿತದ 14 ಆಯ್ತದ 3 4 12 13 14 2 25 3 21 ಮತ್ತೆ 3 ಹೊಡೆದಾಗ 3 4 12 1 2 ಇರ್ತದೆ 27 ಆಗ್ತದೆ 3 21 ಆಮೇಲೆ 7 49 ಇಲ್ಲಿ 9 3 9 27 ಆಮೇಲೆ 7 1 7 ಅಂದ್ರೆ ಅದನ್ನ 3 ಗುಂಡ್ಲೆ 3 ಗುಂಡ್ಲೆ 7 ಗುಂಡ್ಲೆ 7 ಅಂದ್ರೆ ಇಲ್ಲಿ 3ರ ಗುಂಪು ಪೂರ್ಣವಾಗಿದೆ 3 ಅದಾವು ಆದ್ರೆ 7ರ ಗುಂಪದಲ್ಲಿ ಒಂದು 7 ಕೊರತೆ ಅದ 7 ಗುಂಪು ಒಂದು ಸಂಖ್ಯೆ ಕಡಿಮೆ ಇರೋದ್ರಿಂದ ಇಲ್ಲಿ 7ರಿಂದ ಗುಣಿಸಿದಾಗ ಇದು ಕನಿಷ್ಠ ಪೂರ್ಣ ವರ್ಗ ಸಂಖ್ಯೆ ಆಗ್ತಕ್ಕಂಥದ್ದು. ಇಷ್ಟು ಈ ಘಟಕದಲ್ಲಿ ಬರ್ತಕ್ಕಂಥ ಮಧ್ಯದ ಮತ್ತು ಅಭ್ಯಾಸದಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳು. ವಿದ್ಯಾರ್ಥಿಗಳು ಏನಾದ್ರು ಗೊಂದಲ ಇದ್ರೆ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.